ಹಲೋ, ನಮಸ್ತೆ ಕರುನಾಡು, ಹೇಗಿದ್ದೀರಾ? ಇದು ಹಾಗೆ ಸುಮ್ಮನೆ ಹಾಗೆ ಡೈಲಿ ಬ್ಲಾಗ್ಸ್ ಇದ್ದಂಗೆ. ಸೊ ಇವತ್ತು ಹಾಗೆ ಡಿನ್ನರ್ಗೆ ಹೋಗಿದ್ದೆ, ಡಿನ್ನರ್ ಅಂತೀನಿ, ಲಂಚ್ಗೆ ಹೋಗಿದ್ದೆ. ಲಂಚ್ ಮುಗಿಸ್ಕೊಂಡು ಹಾಗೆ ಫ್ರೆಂಡ್ನ ಇಲ್ಲೇ ಡ್ರಾಪ್ ಮಾಡಿ HL ಏರ್ಪೋರ್ಟ್ ಹತ್ರ ನಾನು ಇವಾಗ ಆಫೀಸ್ ಹತ್ರ ಹೋಗ್ಬೇಕು. ಇಲ್ಲಿರೋ ಟ್ರಾಫಿಕ್ ನೋಡಿದ್ರೆ 6 ಗಂಟೆಗೆ ನಾನು ರೀಚ್ ಆಗಲ್ಲ ಅಂತ ಅನಿಸ್ತಾ ಇದೆ. ಭಯಂಕರ ಟ್ರಾಫಿಕ್ ಉಂಟು ಮಾರಾಯ. ಹೊಟ್ಟೆ ಬೇರೆ ಫುಲ್ ಆಗಿದೆ, ನಿದ್ದೆ ಹಿಡಿತಿದೆ. ಅವನು ಯಾರೋ ಬರ್ತಾನೆ ಅಂದ್ಬಿಟ್ಟು ಟ್ರಾಫಿಕ್ನೆಲ್ಲ ಬ್ಲಾಕ್ ಮಾಡಿಕ್ಕಿದ್ರು. ಅದ್ರದ್ದೇ ಇದೆಲ್ಲ ಟ್ರಾಫಿಕ್. ನಾರ್ಮಲ್ ಮೂವ್ಮೆಂಟ್ ಇದ್ರೆ ಇಷ್ಟೆಲ್ಲ ಇರಲ್ಲ. ಬಟ್ ಇನ್ನೊಂದು ಏನಂದ್ರೆ ಒಮೆಗಾ ಕ್ಯಾಬ್ಸ್ ಎಲ್ಲ ಬರುತ್ತೆ, ಒಮೆಗಾ ಹೆಲ್ತ್ ಕೇರ್ ಕಂಪ್ನಿದು ಕ್ಯಾಬ್ಸ್ ಎಲ್ಲ ಬರುತ್ತೆ ಇಲ್ಲಿ ವಿಂಡ್ ಟನಲ್ ರೋಡ್ ಹತ್ರ. ಸೊ ಅವ್ರದ್ದು ಸ್ವಲ್ಪ ಟ್ರಾಫಿಕ್ ಇರುತ್ತೆ, ಬಟ್ ಈ ಪಾರ್ಟಿ ಎಲ್ಲ ಇರಲ್ಲ. ಅವ್ರು ಯಾರೋ ಬರ್ತಾರೆ ಅಂದ್ಬಿಟ್ಟು VIP ಬರ್ತಾರೆ ಅಂದ್ಬಿಟ್ಟು ಅಲ್ಲಿ ಬ್ಲಾಕ್ ಮಾಡ್ತಾರೆ ಮುಂದೆ, ಇಲ್ಲಿ ಫುಲ್ಲು ಜಾಮ್ ಆಗತ್ತೆ. ಏನು ಮಾಡೋಕ್ಕಾಗಲ್ಲ. ಇಲ್ಲಿಂದ ಹೋಗೋಕ್ಕೆ ನಂಗೆ 1/2 hour ಬೇಕು ಅನ್ಸುತ್ತೆ, ಬರೀ ಇದರಿಂದ ಅಟ್ಟಕ್ಕೆ. ಬೇರೆ ರೋಡು ಯಾವುದೂ ಇಲ್ಲ ಇಲ್ಲಿಂದ ಆ ಕಡೆ ಹೋಗೋಕ್ಕೆ. ಆ ಕಡೆಯಿಂದ ಇನ್ನೊಂದು ದಾರಿ ಇದೆ, ಬಟ್ ಹಂಗೆ ಹೋಗ್ಬೋದು. ಅದಿನ್ನ ಚಿಕ್ಕ ಚಿಕ್ಕ ರೋಡು, ಅಲ್ಲಿಂದ ಟ್ರಾಫಿಕ್ ಏನಾದ್ರು ಜಾಮ್ ಆಗಿದ್ರೆ ಇನ್ನೂ ಹೋಗೋದು ಡೌಟೇ. ನಾನು 1 hour ಆದರೂ ಈ ಏರಿಯಾ ಬಿಟ್ಟು ಹೋಗಲ್ಲ ಆಚೆ, ಹಂಗಾಗ್ಬಿಡುತ್ತೆ. ಬಿಸಿಲು ಬೇರೆ ಹೆವಿ ದಾಹ ಆಗ್ತಿದೆ, ಫಸ್ಟೋಗಿ ನೀರು ಕುಡಿಬೇಕು. ಎಷ್ಟು ನೀರು ಕುಡಿದ್ರೂ ಸಾಲ್ತಿಲ್ಲ ಗುರು ಈ ಬಿಸಿಲಿಗೆ. ಫೈನಲಿ ಆ ರೋಡ್ ಬಿಟ್ಟಾಯ್ತು. ಇನ್ನು ಇಲ್ಲಿರುತ್ತೆ ಜಾಮ್ ಮುಂದೆ ಸಿಗ್ನಲ್ ಹತ್ರ. ಇಲ್ಲಿ ಇದೊಂದು ಜಾಮ್ ಇದ್ದೇ ಇರುತ್ತೆ, ಯಾಕಂದ್ರೆ ಇಲ್ಲಿ ರೈಟ್ ಟರ್ನ್ ಇಲ್ಲ ಅಂದ್ರೂ ರೈಟ್ ಟರ್ನ್ ತುಂಬಾ ತಗೊಂತಿರ್ತಾರೆ, ಯೂ ಟರ್ನ್ಸ್. ನೋಡಿ ಅಲ್ಲಿ ಸಿಗ್ನಲ್ ಅಲ್ಲಿ ಇಲ್ವೇ ಇಲ್ಲ, ಅಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಾ ಸಿಗ್ನಲ್. ಇಲ್ಲಿ ಇವಾಗ ಬೆಂಗಳೂರಲ್ಲಂತೂ ರ್ಯಾಪಿಡೋ ಕ್ಯಾನ್ಸಲ್ ಆದ್ಮೇಲಂತೂ ಆಟೋ ಅವ್ರದ್ದೇ ರಾಜಭಾರ ಆಗ್ಬಿಟ್ಟಿದೆ. ಅದು ಬೇರೆ ಹೊಸ ಹೊಸ ಆಟೋ ತೊಗೊಳಕ್ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟೊಂದು ಜನ. ಇನ್ನೇನಾಗತ್ತೆ, ಸುಮ್ಮನೆ ಹಿಂಗೆ ಹೋಗ್ತಾ ಇರ್ತೀನಲ್ಲ, ನೀವೇ ಕೌಂಟ್ ಮಾಡಿ ಎಷ್ಟು ಆಟೋ ಇದೆ ಅಂತ ಕಮೆಂಟ್ಸ್ ಅಲ್ಲಿ ಹಾಕಿ, ಎಷ್ಟು ಆಟೋ ನಿಮಗೆ ಕಾಣಿಸುತ್ತೆ ಅಂತ. ನೋಡಿ ಇಲ್ಲಿ ಈ ತರ ಚಿಗಾಕೊಬ್ಗಳು ಇವ್ರಲ್ಲ ನಿಧಾನಕ್ಕೆ ಹೋಗೋದು. ಬೇರೆಯವ್ರಿಗೆ 1000 ಕೆಲಸ ಇರುತ್ತೆ, ಈ ಆಟೋದವ್ರು ಮಾತ್ರ ನಿಧಾನಕ್ಕೆ ಹೋಗೋದು. ಆ ಫೋನಲ್ಲಿ ಆ ರೀಲ್ಸ್ ನೋಡ್ಕೊಂಡು, ಆ ಫೇಸ್ಬುಕ್ ನೋಡ್ಕೊಂಡು, ಅಕ್ಕಪಕ್ಕ ನೋಡ್ಕೊಂಡು ಹುಡುಗಿರನ್ನೆಲ್ಲ
ಬರೀ ಇದೇ ಆಗತ್ತೆ ಅವ್ರದ್ದು. ಹಳೆ ಆಟೋ ಡ್ರೈವರ್ಸ್ ಅವರೆಲ್ಲ ಹಂಗಿರ್ಲಿಲ್ಲ. ಇವಾಗ ಬರೋ ಎಲ್ಲ ಏನಂತಾರೆ, ಈ ಚಪ್ರಿಗಳು ಇರ್ತವೆ, ಅಂಥವ್ರಿಗೆ ಹೇಳ್ತಿರೋದು. ಯಾವ ಹುಡುಗಿ ಎಲ್ಲಿ ಹೋಗ್ತಿದ್ದಾಳೆ, ಯಾವ ಹುಡುಗಿನ ಎಲ್ಲಿ ಹತ್ತಿಸ್ಕೊಳ್ಳೋಣ, ಬರೀ ಅದೇ ನೋಡ್ತಿರ್ತಾರೆ. ಆ ಇಂದ್ರಾನಗರ್ ಹತ್ರ ಎಲ್ಲ ನೋಡ್ಬಿಟ್ರೆ, ಕೋರ್ಮಂಗ್ಲ ಹತ್ರ ಅಲ್ಲ, ಅಯ್ಯೋ ಏನಕ್ಕೆ ಹೇಳ್ತೀರ. ನಾವು ಹುಡ್ಗಿರ್ ತಪ್ಪು ಅಂತಾನು ಹೇಳಕ್ಕಾಗಲ್ಲ ಬಟ್ಟೆಯಲ್ಲಿ. ಹೌದು, ಅವ್ರಿಗೆ ಇಷ್ಟ ಆಗತ್ತೆ, ಅವ್ರು ಹಾಕೊಂತಾರೆ. ನಾವು ಹುಡುಗರು ಆಗ್ಬಿಟ್ಟು ನಾವ್ ಹೇಗ್ ಬಿಹೇವ್ ಮಾಡ್ಬೇಕು ಹಾಗೆ ಬಿಹೇವ್ ಮಾಡ್ಬೇಕು. ಚೆನ್ನಾಗಿದ್ದಾಳೆ ಅಂದ್ಬಿಟ್ಟು ಸುಮ್ಮನೆ ಆಗ್ಬೇಕು. ನಾವಿರೋದೆಲ್ಲ ಹಂಗೆ ಅಪ್ಪ. ಅದು ಬಿಟ್ಟು ಈ ಆಟೋದಲ್ಲಿ ನೋಡಿದೀನಿ, ಬೇಕು ಅಂತಾನೆ ಹೋಗ್ಬಿಟ್ಟು ಬರೀ ಹುಡುಗಿರ್ಗಳನ್ನೇ ಹತ್ತಿಸ್ಕೊಂತಾರೆ. ಅವ್ರು ಹತ್ತಲ್ಲ ಅಂದ್ರು ಬಲವಂತ ಮಾಡಿ ಹಚ್ಕೊಳ್ಳೋದು. ರ್ಯಾಪಿಡೋ ಏನೇ ಇದ್ರು ಕ್ಯಾನ್ಸಲ್ ಮಾಡಿ. ರ್ಯಾಪಿಡೋಲಿ ಆಟೋ ಬುಕ್ ಮಾಡಿರ್ಲಿ, ಅದನ್ನೂ ಕ್ಯಾನ್ಸಲ್ ಮಾಡಿಸ್ತಾರಲ್ಲಿ. ನಾನೇ ನೋಡಿದ್ದೀನಿ ಕಣ್ಣಾರೆ. ಏನ್ ಆನ್ಲೈನಲ್ಲಿ ನೀವು ಬುಕ್ಕಿಂಗ್ ಮಾಡಿರ್ತೀರಾ ಅದನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಆಟೋಗೆ ಹತ್ತಿ ಅಂತ ಹೇಳ್ಬಿಟ್ಟು ಹತ್ತಿಸ್ಕೊಳ್ಳೋದು. ಯಾಕಂದ್ರೆ ಕಣ್ ತಂಪಾಗತ್ತಲ್ಲ ಅವ್ರಿಗೂನು. ಅಂತ ಕಚಡ ನನ್ ಮಕ್ಕಳು ಇದಾರೆ ಆಟೋದವ್ರು. ಒಂದ್ ಸ್ವಲ್ಪ ಕಾಣ್ಸಂಗಿಲ್ಲ, ಬನ್ನಿ ಮೇಡಮ್ ಆಟೋ ಹತ್ತಿ ಅಂತಾರೆ. ಅವ್ರಿಗೂ ಬೇರೆ ಆಪ್ಷನ್ ಇರಲ್ಲ, ನೈಟ್ ಹೊತ್ತು ಹತ್ಲೇಬೇಕಾಗತ್ತೆ ಆಟೋನ. ನಾನೇ ಒಂದ್ ಯಾರೋ ಕಸ್ಟಮರ್ ಕೇಳೋದು ಹೇಳಿದ್ದಾರೆ, ಬರೀ ಮೆಜೆಸ್ಟಿಕ್ ಇಂದ ನಮ್ಮ ಮನೆಗೆ ಹಬ್ಬ ಅಂದ್ರು ಒಂದು 10-11 ಕಿಲೋಮೀಟರ್ ಅನ್ಕೊಳ್ಳಿ, ಅಷ್ಟಕ್ಕೇನೆ 1000 ರೂಪಾಯಿ 1200 ರೂಪಾಯಿ ಕೇಳಿದ್ದಾರೆ. 1.5 ಕೊಡಿ ಅಂತ ಹೇಳ್ಬಿಟ್ಟು. ಏನಕ್ಕೆ ಕೊಡಬೇಕು? ಮತ್ತೆ ಅದ್ರ ಬೇರೆ ದೌಲತ್ಗಳು, ನಾನು ಹಿಂಗೆ ಹೋಗೋದು, ನಾನು ಅಲ್ಲಿಗೆ ಬರಲ್ಲ ಅಂತ. ಗುರು, ನೀನ್ ಆಟೋ ಇಟ್ಕೊಂಡಿರೋದೇ ನಾವೆಲ್ಲಿ ಹೇಳ್ತೀವೋ ಅಲ್ಲಿಗೆ ಬರಕ್ಕೆ. ನೀನೆಲ್ಲಿ ಹೋಗ್ತೀವೋ ಅಲ್ಲಿಗೆ ಹೋಗಕ್ ನಾವಿಲ್ಲ. ನಿಮ್ಗಳು ಏನಕ್ಕೆ ಆರ್ಡ್ರು ಸಿಗಲ್ಲ ಅದೆಲ್ಲ ಅಂದ್ರೆ ಅದೇ ಕಾರಣಕ್ಕೆ ಸಿಗಲ್ಲ. ನಾವ್ ಹೇಳಿದ ಕಡೆ ಬಂತು ಅಂದ್ರೆ, ಜನರು ಎಲ್ಲಿ ಹೇಳ್ತಾರೆ ಅಲ್ಲಿಗೆ ಹೋಯ್ತು ಅಂದ್ರೆ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಇರುತ್ತೆ. ಅದು ಬಿಟ್ಟು ಇಲ್ಲ ನಾವ್ ಹಂಗ್ ಬರಲ್ಲ ಹಿಂಗ್ ಬರಲ್ಲ ಅಂದ್ರೆ, ಈ ತರ ಓಲಾ, ಊಬರು, ರ್ಯಾಪಿಡೋ ಈ ತರದ್ ಇನ್ನ 1000 ಜಾಸ್ತಿ ಆಗತ್ತೆ ಅಪ್ಲಿಕೇಶನ್ಸ್. ನಮ್ಮ ಯಾತ್ರೆ ಅಂತ ಬಿಟ್ಟವ್ರೆ, ಅದ್ರಲ್ಲಿ ಏನ್ ನಿಮ್ಗೆ ಗೊತ್ತು ಹೆಂಗ್ ಆರ್ಡರ್ಗಳು ಬರ್ತಿದೆ ಅಂತ. ಮುಂಚೆ ಆರ್ಡರ್ ಹೆಂಗ್ ಬರ್ತಿತ್ತು, ಇವಾಗ ಹೆಂಗ್ ಆರ್ಡರ್ ಇದೆ ಅಂತ ನಿಮ್ಗೆ ಗೊತ್ತು. 30 ರೂಪಾಯಿ 40 ರೂಪಾಯಿ ಕಡಿಮೆ ಆಗಿದೆ ಇವಾಗ. ಏನಿಗೆ ಬೇಕು ನಿಮ್ಗೆ ಇದೆಲ್ಲ? ನಿಯತ್ತಾಗಿ ದುಡೀರಿ. ಆಟೋ ಅದೇ ತಾನೇ ಓಡುತ್ತೆ. ಅದು ಬಿಟ್ಟು ನೀವು ದೌಲತ್ ತೋರಿಸ್ಕೊಂಡಿಲ್ಲ ಇದ್ರೆ ಆಗಲ್ಲ. ಒಬ್ರೊಬ್ರು ಆಟೋದವ್ರು ಇದಾರೆ, ಇನ್ನೊಬ್ರು ಮನೇನ ಹೊಡೆದು ಇವ್ರ ಮನೆ ಕಟ್ಕೊಳ್ಳೋದು ನೋಡ್ತಿರ್ತವೆ. ಲೆಕ್ಕ ಹಾಕ್ತಾ ಇದ್ದೀರಾ ಆಟೋ ಎಷ್ಟು ಕಾಣಿಸ್ತಿದೆ ಅಂತ? ಮರ್ತೋಗಿದ್ರೆ ತಿರ್ಗಾ ರಿವೈಂಡ್ ಮಾಡ್ಬಿಟ್ಟು ನೋಡಿ ಲೆಕ್ಕ ಹಾಕಿ. ಏರಿಯಾಗೆ ಇಷ್ಟೇ ಆಟೋ ಅಂತ ಬಿಡಬೇಕು, ಅವಾಗ ಕರೆಕ್ಟಾಗಿರುತ್ತೆ. ಬಸ್ಗೆ ವೇಟ್ ಮಾಡ್ತೀರಾ, ಆಟೋ ವೇಟ್ ಮಾಡೋಕ್ಕಾಗಲ್ವಾ ನಿಮ್ಗೂ? ಆ ಏರಿಯಾದಲ್ಲಿ ಆಟೋ ಕಡಿಮೆ ಇತ್ತ, ಬೇರೆ ಕಡೆಯಿಂದ ಬರುತ್ತೆ ಬಿಡಿ, ಇನ್ನೊಂದು ಯಾವ್ದನ್ನ, ಅವಾಗ ಅಲ್ಲಿ ತನಕ ವೇಟ್ ಮಾಡಿ. ಏನು ಆಗಲ್ಲ. ಬಸ್ ರಶ್ ಇದೆ, ಕೂತ್ಕೊಳ್ಳೋಕೆ ಸೀಟ್ ಇಲ್ಲ ಅಂದ್ಬಿಟ್ಟು ಬಸ್ಸೇ ಹತ್ತಲ್ಲ ನೀವು. ನಂದು ಅದೇ ಅಪ್ಪ, ನಾನು ಎಲ್ಲರೂ ಹೋಯ್ತು ಅಂದ್ರೆ ನಾನು ಬಸ್ಸು ಖಾಲಿ ಇರೋ ಬಸ್ ಬರೋ ತನಕ ನಾನು ಬಸ್ ಹತ್ತಲ್ಲ. ಹಿಂಗೆ ಈ ತರ ಎಲ್ಲ ಇರುತ್ತೆ. ಇದೆಲ್ಲ ಸರಿ ಹೋದ್ರೆ
ಎಲ್ಲಾನು ಕರೆಕ್ಟಾಗೇ ಇರುತ್ತೆ. ದುಡ್ಡು ಆಸೆಗೆ ಏನ್ ಮಾಡ್ತೀರಾ? ಮನಿ ಸ್ಪೀಕ್ಸ್. ವಿತೌಟ್ ಹೆಲ್ಮೆಟ್, ಹೊಸ ಗಾಡಿ, ರಿಜಿಸ್ಟ್ರೇಷನ್ ಇಲ್ಲ, ಕೇಸ್ ಬಿಡಲ್ಲ, ಹೋಗ್ತಾವ್ರೆ. ನೋಡಿ, ಅವನ ಕನ್ಸ್ ಕಾಣ್ಕೊಂಡ್ ಕೂತಿರ್ತವೆ ಎಲ್ಲೋ ಬೋರ್ಡ್ಗಳು. ಗ್ರೀನ್ ಸಿಗ್ನಲ್ ಆದ್ರೂ ಹೋಗಲ್ಲ. ಹ, 5:26. ಹೊಟ್ಟೆ ಫುಲ್ ಆಗ್ಬಿಟ್ಟೆ ಕೆಲವರು. ಆಫೀಸಲ್ಲಿ ಇದ್ದೇ ಒಂದಿಲ್ಲ ಅಂದ್ರೆ ಸಾಕು. ಪೆಟ್ರೋಲ್ ಹಾಕ್ಸ್ 1 ವಾರ ಆಗಿಲ್ಲ, ಆಗ್ಲೇ ಅರ್ಧ ಟ್ಯಾಂಕ್ ಖಾಲಿ ಮಾಡಿದ್ವಿ. ಇದ್ರದ್ದು ಇನ್ನೂ ರಿವ್ಯೂ ಹಾಕಿಲ್ಲ. ಎಂಟಾಗ್ದು ರಿವ್ಯೂ ಹಾಕ್ತೀನಿ ಕ್ಲೀನಾಗಿ. ರೀಸೆಂಟಾಗಿ ಯಾರೋ ಒಬ್ಬ ಹೇಳ್ದ, ಇಲ್ಲ ಬ್ರೋ 35 ಅಷ್ಟೇ ಬರೋದು, 30-35 ಮೈಲೇಜ್ ಕೊಡುತ್ತೆ ಅಂತ ಹೇಳಿದ್ದ. ನನಗೆ ಕರೆಕ್ಟಾಗಿ, ನನಗೆ ಇವಾಗ್ಲೂ ಅಷ್ಟೇ ನೋಡಿ, ಅರ್ಧ ಟ್ಯಾಂಕಿಗೆ 150 ಓಡಿದೆ ಅಂದರೆ ಇನ್ನೂ ಅರ್ಧ ಟ್ಯಾಂಕ್ ಇದೆ. ನಂಗೆ ಅಟ್ಲೀಸ್ಟ್ ಇನ್ನೂ ನನಗೆ 100 ಕಿಲೋಮೀಟ್ರ್ ಹೋಗುತ್ತೆ. ಅರ್ಧ ಟ್ಯಾಂಕ್ ಅಂದರೆ ಅಲ್ಲಿ 3 ಪಾಯಿಂಟ್ ತೋರಿಸ್ತಿದೆ. ಅಲ್ಲಿ ಒಂದು 1 ಲೀಟ್ರ್ ಪೆಟ್ರೋಲ್ ಇದೆ. 1 ಲೀಟ್ರು 1.25 ಲೀಟ್ರ್ ಪೆಟ್ರೋಲ್ ಇದೆ. ಈ ಜಂಕ್ಷನ್ ಹೇಳಕ್ಕಾಗಲ್ಲಪ್ಪ. ಫುಲ್ ನಿದ್ದೆ ಎಳಿತಿದೆ. ನಾವು ಆಫೀಸ್ಗೆ ಹೋದ್ರೆ ಸ್ವಲ್ಪ ಆಕ್ಟಿವ್ ರೀಚ್ ಆಗೋ ತನಕ ಹಿಂಗೇನೆ. ಅದು ಬೇರೆ ಹೊಟ್ಟೆ ಫುಲ್ ಬೇರೆ ಆಗಿದೆಯಾ. ನನಗೆ ಮೊದಲೇ ಸೆಕೆ ಅಂದರೆ ಆಗಲ್ಲ, ಅದು ಬಿಸಿಲಿದ್ರೆ ಅಂತೂ ಇನ್ನೂ ಆಗಲ್ಲ. ಬಿಸಿಲಿದ್ರೆ ಇನ್ನೂ ನನಗೆ ಒಂಥರ ಲೈಕ್ ಡಿಹೈಡ್ರೇಟ್ ಥರ ಆಗ್ತಿದೆ. ಊಟ ಬೇಡ, ಏನು ಬೇಡ, ನನಗೆ ನೀರಿದ್ರೆ ಸಾಕು ನಂಗೆ ಆ ಟೈಮಲ್ಲಿ. ಕೌಂಟ್ ಮಾಡಿದ್ರ ಆಟೋ ಎಷ್ಟಿದೆ ಅಂತ? ಮಾಡಿಲ್ಲ, ಮರ್ತೋಗಿದ್ದೀರಾ ಅನ್ಸುತ್ತೆ. ರಿವೈಂಡ್ ಮಾಡ್ಬಿಟ್ಟು ಆಟೋಗೆ ಫೋನ್ ಮಾಡಿ, ಪರವಾಗಿಲ್ಲ, ಟೈಮ್ ಪಾಸ್ ಆದರೂ ಆಗತ್ತೆ. ಕಣ್ಣಿಗೆ ಏನೋ ಇಟ್ಕೊಂಡಿರ್ತೀರಲ್ಲಿ. ಈಗ ಇವಳು ಮಾಡಿದರೆ ಅವ್ರನ್ನ ನೋಡ್ಕೊಂಡು ಓಡಿಸೋ ಅಷ್ಟರಲ್ಲೇ ಆಗತ್ತೆ. ಇಲ್ಲೊಂದು ಬಿಗ್ ವಿಂಗ್ ಅಂತ ಏನೋ ಇದೆ, ಇಲ್ಲಿ ಏನು ಅಂತ ಗೊತ್ತಿಲ್ಲ, ಇವೆಲ್ಲೋ ಇದೆ ಇಲ್ಲಿ ಅಲ್ಲಿ.
ನೈಟ್ ಔಲ್. ಇಷ್ಟು ಸ್ಲೋ ಮೂವಿಂಗ್ ಟ್ರಾಫಿಕ್ ಅಂದ್ರೆ ಜಾಗ ಇದ್ರೂ ಹೋಗಲ್ಲ. ನನಗೆ ಜಾಗ ಬಿಟ್ಬಿಟ್ಟು ನಾ ಮುಂದೆ ಹೋಗಿ ನಿಲ್ತೀನಿ. ಸಾಕು, ಬೇಜಾನಾಗೋಯ್ತು. ಒಂದು 10 ನಿಮಿಷ ಆಫೀಸಿಗೆ ರೀಚ್ ಆಗ್ತೀನಿ. ಇದೊಂದ್ಸರಿ ಹೋಗ್ಬೇಕು ಒಳಗಡೆ, ಹೆಂಗಿದೆ ಅಂತ ನೋಡ್ಬೇಕು. ನನಗೂ ಒಂದ್ ಸ್ವಲ್ಪ ಇದೆಲ್ಲ ಇಂಟ್ರೆಸ್ಟ್ ಇದೆ ಹೋಗೋದಕ್ಕೆ. ಇದು ಟೆಂಪಲ್ ಸ್ಕೂಲಾ ಒಂದು ಗೊತ್ತಾಗ್ತಿಲ್ಲಲ್ಲ. ಮೇ ಬಿ ಟೆಂಪಲ್ ಇದೆ, ಸ್ಕೂಲು ಇದೆ ಅನ್ಸತ್ತೆ ಇಲ್ಲಿ. ನೈಟ್ ಒಂದು ವಿಡಿಯೋ ಹಾಕಿದ್ನಲ್ಲ, ಅದು ಇದೇ ರೋಡ್. ಯಾವ ರೇಂಜಿಗೆ ನೀರು ತುಂಬಿತ್ತು ಅಂದ್ರೆ ಆ ರೇಂಜಿಗೆ ನೀರು ತುಂಬಿತ್ತು ಇಲ್ಲಿ ಈ ರೋಡಲ್ಲಿ. ಇವರೆಲ್ಲ ನೋಡೋದಿಕ್ಕೆ ಹಂಗಿರ್ತಾರೆ. ನಮ್ಗಿಂತ ಜಾಸ್ತಿ ಸ್ಯಾಲ್ರಿ ತಗೊಂತಿರ್ತಾರೆ, 60,000. ಯಾರ್ದೋ ಒಬ್ಬದ್ ನೋಡಿದ್ಯಪ್ಪ, ಇನ್ಸ್ಟಾಮಾರ್ಟ್ ಯಾರ್ದೋ ಗೊತ್ತಿಲ್ಲ. ಯಾವ ರೇಂಜಿಗೆ ದುಡ್ಡು ಮಾಡೋನ್ ಅಂದ್ರೆ ಆ ರೇಂಜಿಗೆ ದುಡ್ಡು ಮಾಡೋನ್ ಮಾತ್ರ. ಅದ್ರಲ್ಲಿ ಡೆಲಿವರಿ ಮಾಡಿನೇ ಮಂತ್ಲಿ ಒಂದು ರೊಟೇಷನ್ನೇ ಬಂದು 60,000 ಇದೆ. ಇದು ಒಂಥರ ನನ್ನ ಫೇವ್ರೇಟ್ ರೋಡ್. ಇಲ್ಲೊಂದು ಯಾವ್ದೋ ಒಂದು ಹಂಪ್ ಇದೆ ಅನ್ಸುತ್ತೆ, ಹೋಗಿದೆ. ಬಟ್ ಏನಂದ್ರೆ ನಂಗೆ ಡೌಟು, ಹಿಂದೆ ಬ್ರೇಕ್ ಸರಿ ಇಲ್ಲ ನಂದು. ಅದನ್ನ ಮಸ್ತಾಗಿರೋ ಗಾಡಿ ಎಲ್ಲ ತಂದ್ಬಿಟ್ರೆ ಸರಿ ಹೀಗಾಗಿರುತ್ತೆ ರೋಡಲ್ಲಿ. ಬಟ್ ಏನಂದ್ರೆ ಸಿಮೆಂಟ್ ರೋಡ್ ಅಲ್ಲ, ಸ್ವಲ್ಪ ಬಾಯಿಗೆ ಬರುತ್ತೆ. ಸಿಮೆಂಟ್ ರೋಡ್ ಇಲ್ದಿರ ತಾರ್ ರೋಡ್ ಇದ್ದಿದ್ರೆ ಏನೋ ಅದಕ್ಕೆ ಅನ್ಬೋದಾಗಿತ್ತು. ಈ ಸಿಮೆಂಟ್ ರೋಡ್ ಹಾಕ್ಬಿಟ್ಟು ಸ್ಪೀಡ್ ಹೋಗಕ್ಕಾಗಲ್ಲ, ಸ್ವಲ್ಪ ದಿವಸಕ್ಕೆ ಸ್ಮೂತ್ ಆಗ್ಬಿಟ್ಟಿರುತ್ತಾ. ಏನೇ ಟರ್ನಿಂಗ್ ಇರ್ಲಿ, ಎಷ್ಟೇ ಈಸಿ ಟರ್ನಿಂಗ್ ಇದ್ರೂ ಭಯ ಆಗತ್ತೆ, ಎಲ್ಲಿ ಜಾರು ಬಿಡುತ್ತೆ ಅಂತ. ಸ್ನೇಕ್ ಬಾಬಾ ಮುಗೀತು ಅವನು ಅಲ್ಲಿಂದಾನೆ. ಇಲ್ಲಿ ಡಾಲ್ಫಿನ್ ಶೋ ಅಂತ ಇದೆ, ನಿಜವಾಗ್ಲೂ ಡಾಲ್ಫಿನ್ ಇದೆಯಾ ಅಂತ ಚೆಕ್ ಮಾಡ್ಬೇಕು ಒಂದ್ಸರಿ ಹೋಗಿ. ನೋಡಿ ಗುರು, ಮರ ಎಲ್ಲ ಇದ್ರೆ ಎಷ್ಟು ತಂಪಾಗಿದೆ. ಈ ಮಕ್ಕಳು ಇರ್ತವೆ, ಇರೋ ಬರೋ ಮರನೆಲ್ಲ ಕಡ್ದಾಕ್ತವೆ. ಈ ಒಂದೊಂದು ಏರಿಯಾದಲ್ಲಿ ಮರದ್ದು ಕೌಂಟ್ಸ್ಗಳು ಇಟ್ಕೊಂಡಿರ್ತಾರೆ, ಇಷ್ಟು ಮರ ಈ ಏರಿಯಾದಲ್ಲಿದೆ ಅಂತ. ಒಂದು ಮರ ಏನಾರ ಕಟ್ಟಾದ್ರೂ ಗೊತ್ತಾಗತ್ತೆ ಅವ್ರಿಗೆ. ಆ ತರ ರೂಲ್ಸ್ ಮಾಡಬೇಕು, ಒಂದು ಮರನೂ ಕಟ್ ಮಾಡಂಗಿಲ್ಲ ಅಂತ. ನೋಡಿ, ಹಿಂಗ್ ಮೇಲ್ಗಡೆ ಬಂದೈತಾ, ಕಟ್ ಮಾಡ್ಬಿಡೋದು. ಮರನೇ ಕಟ್ ಮಾಡ್ಬಿಡ್ತಾರೆ, ಅದನ್ನ ಕಟ್ ಮಾಡಲ್ಲ. ಹಿಂಗೆಲ್ಲ ಊಟ ಎಲ್ಲ ಮಾಡ್ಕೊಂಡೆಲ್ಲ ಆಫೀಸ್ಗೆ ಹೋಗ್ಬಾರ್ದಪ್ಪ, ಈಗ ನಿದ್ದೆ ಇಳಿಯತ್ತೆ. ನಾನು ಜೋಶಲ್ಲಿ ಊಟ ಮಾಡ್ಬಿಟ್ಟೆ, ಮನೇಲಿ ಊಟ ಮಾಡಿರ್ಲಿಲ್ಲ ಅಂತ. ಇದು ಬಂದು ಮಂಡೇ
ಬ್ಲಾಗ್ ಮಾಡ್ತಿರೋದು ಇದು ಜಸ್ಟ್ ಡೈಲಿ ಬ್ಲಾಗ್ ಥರ. ಏನು ಅಷ್ಟೇನು ಕಂಟೆಂಟ್ ಇರಲ್ಲ. ಕಾಣಿಸಿದ್ದು ಹೇಳ್ತಾ ಹೋಗ್ತಾ ಇರ್ತೀನಿ ಅಷ್ಟೇ, ಅನಿಸಿದ್ದು ಹೇಳ್ತಾ ಹೋಗ್ತಾ ಇರ್ತೀನಿ. ಪಾಸಿಟಿವ್ ಆಗಿ ಹೇಗೆ ತೊಗೊಬೇಕೋ ತಗೊಳ್ಳಿ, ಆದರೆ ಪಾಸಿಟಿವ್ ಆಗಿ ಚೇಂಜ್ ಮಾಡಿ. ನೋಡಿ, ಇಂಥವ್ರಿಗೆಲ್ಲ ಎಂಕರೇಜ್ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಪೊಲೀಸವ್ರು ನೋಡಿದ್ರೆ ಇದೊಂದು ಓಡ್ಸೋಕೆ ಬರೋಕ್ಕೆ ಮಾಡೋದಿಲ್ಲ, ಏನಿಲ್ಲ, ಓಡ್ಸೋಕ್ಕೆ ಬರಲ್ಲ ಅಂಥವ್ರ ಹತ್ರ ಎಲ್ಲ ಗಾಡಿಗಳು ಕಾರ್ಗಳು ಇರ್ತವೆ. ಏನಕ್ಕೆ ಬೇಕದಲ್ಲ? ಬಸ್ ಅಂತ ಇದೆ, ಗೌರ್ಮೆಂಟ್ ಅವರೇ ಬಸ್ ಅಂತ ಮಾಡಿಕೊಟ್ಟವ್ರೆ. ಅದ್ರಲ್ಲಿ ಬನ್ನಿ. ಆಮೇಲೆ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಾಂಟ್ಯಾಕ್ಟ್ಗಳಿರುತ್ತೆ. ಬಂದ್ಬಿಟ್ಟು ಅವ್ನು ಯಾರೋ ಒಬ್ಬ ಗೊತ್ತಿರ್ತಾನೆ, ಏನೂ ಇಲ್ಲದೆ ಇರೋನು, ಅವನ ಮೇಲೆ ಕೇಸ್ ಹಾಕ್ಬಿಟ್ಟು ಅವ್ನ ಮನೆ ಹಾಳು ಮಾಡಕ್ಕೆ ನೋಡ್ತವೆ. ನೋಡ, ಅಂಥವ್ರನ್ನೆಲ್ಲ ಈ ಲಾರಿ ಮೇಲೆ ಹತ್ತಿಸ್ಬೇಕು. ಆ ಥರ ಎಲ್ಲ ಮಾಡೋರಿಗೆ, ಈ ದೊಡ್ಡ ದೊಡ್ಡ ಇನ್ಫ್ಲೂಯೆನ್ಸ್ ಎಲ್ಲ ಇಟ್ಕೊಂಡು ಮಾತಾಡ್ತಾವಲ್ಲ, ಅಂಥವ್ರಿಗೆ ಆ ಥರ ಲಾರಿ ಹತ್ತಿಸ್ಬೇಕು ತಲೆ ಮೇಲೆ. ಇದೊಂಥರ ಆಲ್ ಟೈಮ್ ಫೇವ್ರೆಟ್ ವೆಹಿಕಲ್ ಇದು ನನಗೆ. ಗಾಡಿಯಲ್ಲಿ ಇಳಿಸ್ಬೋದು, ಯಾರು ಬೇಡ. ಸರಿ, ಇನ್ನೇನು ನಂದು ಆಫೀಸ್ ಬಂತು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಟಾಟಾ, ಬಾಯ್.